ಪ್ರೈಸ್ ದಿ ಲಾರ್ಡ್. ಮನುಷ್ಯನು ಬದುಕಿರುವಾಗಲೂ ಸತ್ತಾಗಲೂ ದೇವರನ್ನು ಮೆಚ್ಚಿಸುವವನಾಗಿರಬೇಕು. ಮೋಶೆಯನ್ನು ನೋಡಿ ಕೋಪಗೊಂಡು ದೇವರ ಮಾತಿಗೆ ಅವಿದ್ಯನಾದ್ದರಿಂದ ದೇವರು ಕಾನಾನ್ ದೇಶವನ್ನು ಪ್ರವೇಶಿಸಬಾರದು, ನಿನ್ನ ಪ್ರಾಣವನ್ನು ಬಿಡಬೇಕಂತ ಹೇಳ್ತಾರೆ. ಆದರೂ ಅವನು ಬಿಡದೆ ಇಸ್ರಾಯೇಲ್ ಜನರನ್ನು ನಡೆಸಿದವನಾಗಿದ್ದನು, ದೇವರಿಗೆ ಭಯಪಟ್ಟವನಾಗಿದ್ದನು. ಅವನು ಯೋಚನೆ ಮಾಡಿರ್ಬೋದಾಯ್ತು, ದೇವರೇ ನಾನು ಕಾನಾನ್ ದೇಶಕ್ಕೆ ಹೋಗಿ ಬಿಟ್ಟಿಲ್ಲ, ನಾನು ಯಾಕೆ ನಡೆಸಲಿ ಅಂತ ಬಿಟ್ಟು ಹೋಗ್ಬೋದಾಯ್ತು. ಅದೇ ರೀತಿಯಾಗಿ ಅನೇಕರು ದೇವರ ಸಮ್ಮುಖದಲ್ಲಿ ಬಿಟ್ಟು ಹೋಗಿದ್ದಾರೆ. ನನಗೆ ಇದೊಂದು ಮಾಡಿಲ್ಲ, ಈ ರೀತಿಯಾಗಿ ನಾನು ದೇವ್ರು ನೋಡಿಲ್ಲ ಅಂತ, ಯಾವುದೋ ಒಂದು ಕಾರ್ಯ ಬೇಡ್ಕೊಂಡೆ ನನಗೆ ಕೊಟ್ಟಿಲ್ಲ ಅಂತ. ಆದರೆ ದೇವರ ಸಮ್ಮುಖದಲ್ಲಿ ಬದುಕಿದ್ದರು ಸತ್ತರು ಆತನನ್ನು ಮೆಚ್ಚಿಸುವವನಾಗಿರಬೇಕು ಪ್ರಿಯರೇ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಆದದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಮ್ಮ ಗುರಿ ಏನಾಗಿರಬೇಕು? ಆತನನ್ನು ಮೆಚ್ಚಿಸುವವರಾಗಿರಬೇಕು. ಅದಕ್ಕಿಂತ ಲೋಕ ರೀತಿಯಲ್ಲಿ ನಾವು ಯೋಚಿಸುವವರಾಗಿ, ಲೋಕದ ಆಸೆಯಿಂದ ಓಡುವವರಾಗಿ ಜೀವಿಸ